ಆಗ ನಮ್ಮ ಮೇಲೆ ಬರುತ್ತೆ ಸರ್. ಆಗ ಆನ್ಸರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯು ಡೋಂಟ್ ವರಿ ಸರ್, ನಾವು ಅವ್ರಿಗೇನೂ ತೊಂದರೆ ಮಾಡಲ್ಲ. ದೂರದಿಂದ ಮಗು ನೋಡ್ತೀವಿ. ಹೆತ್ತ ತಂದೆ ತಾಯಿಯಾಗಿ ನಮ್ಮ ಇನ್ಸ್ಟಿಂಕ್ಟು ವರ್ಕ್ ಆಗ್ಬೋದಾ ಅಂತ. ಹೋಪ್ ನಿಮಗೆ ನಮ್ಮ ಒದ್ದಾಟ ಅರ್ಥ ಆಗ್ತಾ ಇರ್ಬೋದು. ಅರ್ಥ ಆಗುತ್ತೆ ಸರ್. ನಮಗೂ ಮಕ್ಕಳು ಮರಿ ಇದ್ದಾರೆ. ಸರಿ, ನಿಮ್ಮ ಪ್ರಯತ್ನ ನೀವು ಮಾಡಿ. ನಾನು ಮಕ್ಕಳ ಲಿಸ್ಟ್ನ ಪ್ರಿಂಟ್ ಹಾಕಿ ಕೊಡ್ತೀನಿ. ಅದರಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ಸಿಗುತ್ತೆ. ಒಂದು ನಿಮಿಷ. ಒಂದು ನಿಮಿಷ. ಹಲೋ, ಇದೇನಿದು? ಪ್ರೀತಿಯ ಗೌತಮ್ ಅವರೇನಾ? ಗೌತಮ್ ಅವರೇ, ನಿಮಗೆ ಗೊತ್ತು ನಾನು ನಿಮ್ಮನ್ನ ಅದೆಷ್ಟು ಪ್ರೀತಿಸ್ತೀನಿ, ನಿಮಗೋಸ್ಕರ ಅದೆಷ್ಟು ಹಂಬಲಿಸ್ತೀನಿ ಅಂತ. ಅದನ್ನ ನಾನು ಮಾತಿನಲ್ಲಿ ಹೇಳಬೇಕಾಗಿಲ್ಲ, ಹೇಳೋದಕ್ಕಾಗೋದೂ ಇಲ್ಲ. ನನ್ನ ಕಣ್ಣಲ್ಲಿ, ನನ್ನ ಮಾತಲ್ಲಿ, ನನ್ನ ನಡೆ ನುಡಿಯಲ್ಲಿ ಅದು ಕಾಣುತ್ತೆ. ನಾನು ಇದನ್ನೆಲ್ಲ ಹೇಳ್ಕೋಬೇಕು, ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ನನ್ನ ಮನಸ್ಸನ್ನು ನಿಮ್ಮ ಮುಂದೆ ತೆರೆದಿಡಬೇಕು ಅಂತ ತುಂಬ ಸತಿ ಅಂದ್ಕೋತೀನಿ. ಪ್ರಯತ್ನ ಕೂಡ ಮಾಡಿದ್ದೀನಿ. ಆದರೆ ಪ್ರತಿ ಬಾರಿನೂ ನಾನು ಸೋತಿದ್ದೀನಿ. ಹೇಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ. ಅದು ಕ್ಷಮಿಸಿ. ನನಗೆ ಗೊತ್ತು ನಾನಿರೋ ಪರಿಸ್ಥಿತಿ, ನೀವಿರೋ ಪರಿಸ್ಥಿತಿ ಏನು ಅಂತ. ಬಟ್ ನಮ್ಮ ಪ್ರೀತಿ ಅದನ್ನೆಲ್ಲ ಮೀರಿತ್ತು. ಅದಕ್ಕೆ ಯಾವ ಬೇಲಿನೂ ಇಲ್ಲ, ಯಾವುದರ ಹಂಗೂ ಇಲ್ಲ. ನಿಮ್ಮ ಹತ್ರ ಎಲ್ಲನೂ ಹೇಳ್ಕೋಬೇಕು ಅನ್ನೋ ಆಸೆ ಇದೆ ನನಗೆ, ಆದರೆ ಆಗ್ತಾ ಇಲ್ಲ. ಆದಷ್ಟು ಬೇಗ ನಿಮ್ಮ ಮುಂದೆ ನಿಂತು ಎಲ್ಲನೂ ಹೇಳ್ಕೋಬೇಕು, ಹೇಳಿ ಹಗುರಾಗಬೇಕು ಅಂತ ಅನ್ನಿಸ್ತಾ ಇದೆ ಗೌತಮ್ ಅವರೇ. ಪ್ಲೀಸ್, ನನ್ನನ್ನು ನೀವು ಒಪ್ಕೋತೀರಾ ಅಲ್ವಾ? ನಾನು, ನೀವು, ಮಿಂಚು ನಾವೆಲ್ಲರೂ ಒಟ್ಟಿಗೆ ಒಂದೇ ಗೂಡಲ್ಲಿ ಹಾಯಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ. ಇದನ್ನ ಪೂರ್ತಿ ಮಾಡ್ತೀರಾ ಅಲ್ವಾ? ಹೆಸರಿನ ಖಾಲಿ ಬಿಟ್ಟಿದ್ದಾರೆ. ಕೇರ್ ಆಫ್ ಫುಟ್ಬಾತ್ ಆಗಿದ್ದ ನನ್ನನ್ನ ಯಾರೋ ಪುಣ್ಯಾತ್ಮರು ಎತ್ಕೊಂಡೋಗಿ ಇಲ್ಲಿ ತನಕ ಸಾಕಿ ಬೆಳೆಸಿದ್ದಾರೆ. ಹೊಟ್ಟೆಗೆ, ಬಟ್ಟೆಗೆ, ತಲೆಗೆ ಐ ಮೀನ್ ವಿದ್ಯಾಭ್ಯಾಸ ಕೊಟ್ಟು ನನ್ನನ್ನ ಒಂದ್ ಲೆವೆಲ್ಗೆ ಮನುಷ್ಯನನ್ನಾಗಿ ಮಾಡಿದ್ದಾರೆ ಮೇಡಮ್. ಇನ್ ಮುಂದಕ್ಕೆ ನಂದು ನಾನು ನೋಡ್ಕೋಬೇಕು, ಯಾರ ಮುಂದೆನೂ ಕೈ ಚಚ್ಚಬಾರ್ದು, ನಾನು ಸ್ವಂತ ಕಾಲ ಮೇಲೆ ನಾನು ನಿಲ್ಬೇಕು, ನನ್ನ ಕಾಲಲ್ಲೇ ನಾನು ನೋಡ್ಬೇಕು ಮೇಡಮ್. ಲೈಫ್ ಅನ್ನು ರೇಸಲ್ಲಿ ಗೆಲ್ಬೇಕು ಅಂತ ಆಸೆ ಇಟ್ಕೊಂಡಿರೋ ಸ್ವಾಭಿಮಾನಿ ಹುಡುಗ ಮೇಡಮ್ ನಾನು. ಸೂಪರ್ ಕಣೋ. ನಿನ್ ಮೇಲೆ ಇದ್ದಿದ್ದ ಅನುಮಾನ ಅಭಿಮಾನ ಟರ್ನ್ ಆಗ್ತಾ ಇದೆ. ನಿಂಗೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ಯಾ, ಆದ್ರೂ ಲೈಫಲ್ಲಿ ಇನ್ನೊಂದು ಅಚೀವ್ ಮಾಡ್ಬೇಕು ಅಂತಿದ್ಯಲ್ಲ, ಈ ಆಟಿಟ್ಯೂಡ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಹೌದು, ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತೀಯಲ್ಲ, ಒಬ್ಬಂಡಿ ತರ ಫೀಲ್ ಆಗಲ್ವಾ? ಹೇ, ಯಾಕಂಗ ಅನ್ಕೋಬೇಕು ಮೇಡಮ್? ಪ್ರಪಂಚ ಎಷ್ಟು ವಿಶಾಲವಾಗಿದೆ, ಕೋಟಿಗಟ್ಲೆ ಜನಸಂಖ್ಯೆ ಇದೆ. ಅದ್ರ ಮಧ್ಯೆ ಯಾರು ಒಬ್ರು ಸಿಗಲ್ವಾ ಮೇಡಮ್ ನೀವು ಸಿಕ್ದಾಗೆ? ಅಂದ್ರೆ ಇಲ್ಲಿ ಯಾರು ಒಂಟಿ ಅಲ್ಲ ಮೇಡಮ್. ಬೆರೆಯೋ ಮನ್ಸಿದ್ರೆ ಪ್ರಪಂಚ ಎಲ್ಲ ನಮ್ದೆ, ಪ್ರಪಂಚದಲ್ಲಿ ಇರೋರು ಎಲ್ರು ನಮ್ಮವ್ರೆ. ನಾವ್ ಒಂಥರ ಹೆಂಗೆ ಅಂದ್ರೆ, ಎಲ್ಲಿ ಜೀವನ ನಡೆಯುವುದೋ ಅದೇ ನಮ್ಮೂರು, ಯಾರು ಸ್ನೇಹದಿ ಬರುವರೋ ಅವರೇ ನಮ್ಮೋರು. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ರೆಟ್ರೋ ಸಾಂಗು ಮೆಟ್ರೋ ಕಾಲದಲ್ಲಿ ಆಡ್ತಾ ಇದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರೀತಿಯ ಗೌತಮ್ ಅವರೇನಾ? ಅದರಲ್ಲಿ ಇದೇನೋ ಗೆಳೆಯ, ಅತ್ತಿಗೆ ಮನ್ಸಲ್ಲಿ ಏನೇನಿತ್ತು ಅದನ್ನೆಲ್ಲ ಹಂಗೆ ತೆಗೆದು ಲೆಟ್ರಲ್ಲಿ ಇಳಿಸ್ಬಿಟ್ಟಿದಾರಲ್ಲೋ. ಕಣೋ, ನನಗಂತೂ ಫುಲ್ಲು ಆಶ್ಚರ್ಯ, ಶಾಕು, ಡೌಟು. ಇಷ್ಟೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕೆ ಸುಮ್ಮನೆ ಇದ್ದಾರೆ ಇವ್ರು ಹಿಂಗೆ ಅಂತ. ಆಮೇಲೆ ಅನ್ಕೊಂಡೆ ಏನೋ ಸಂಕೋಚ, ಏನೋ ಬಿಗುಮಾನ ಇದೆ ಅಂತ.
ಗೆಳೆಯ ಅವ್ರಿಗೆ ಸಂಕೋಚ ಇರ್ಬೋದು ಕಣೋ, ಆದ್ರೆ ನಿನಗಿರ್ಬಾರ್ದು. ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳೋ, ಸಂಕೋಚ ಬಿಟ್ಟಿದ್ದಕ್ಕೆ ಅಲ್ವೇನೋ ಎರಡೆರಡು ಮಕ್ಕಳಾಗಿದ್ದು. ಈಗಲೂ ಸಂಕೋಚ ಬಿಟ್ಟು ಹೋಗಿ. ಏಯ್ ಏನು ಹೇಳ್ತಾ ಇದೀಯಾ? ಲೋ ಗೆಳೆಯ, ನನಗೆ ಹೇಳ್ಬಿಟ್ಟು ನೀನೇ ಒಳ್ಳೆ ಆತ್ರಗುಟ್ಟಿದ ಆಂಜನೇಯ ಆಡ್ದಂಗೆ ಆಡ್ತಾ ಇದೆಯಲ್ಲೋ. ಸ್ವಲ್ಪ ನಾನು ಹೇಳ್ದನ್ನು ಪೂರ್ತಿ ಕೇಳಿಸ್ಕೊಳ್ಳೋ. ಆಯ್ತು, ಏನು ಹೇಳು? ಅವತ್ತು ನೀನು ಸಂಕೋಚ ಬಿಟ್ಟಿದ್ದಕ್ಕೆ ಸಂಸಾರ ಬೆಳೆದಿದ್ದು, ಈಗ ಸಂಕೋಚ ಬಿಟ್ಟರೆ ಸಂಸಾರ ಉಳಿಯುತ್ತೆ ಅಂತ ಹೇಳಕ್ ಬಂದಪ್ಪ. ಆಗ ಸರಿ. ಏನು ಸರಿ? ಹೋಗಿ ನೀನೇ ಮಾತಾಡು. ಇಂಡಿಯಾ ಅಮೇರಿಕಾ ಟ್ರೇಡ್ ಡೀಲ್ ಆಗುತ್ತಲ್ಲ, ಆ ಥರ ನೀನು ಡೀಲ್ ಮಾಡು. ಇಲ್ಲ ಕಣೋ, ನಾನು ಹೋಗಿ ಮಾತಾಡ್ಬಿಡೋಣ, ಡೀಲ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಏನು ಗೊತ್ತಾ, ಆ ಲೆಟ್ರಲ್ಲಿ ಪ್ರೀತಿಯ ಗೌತಮ್ ಅವ್ರಿಗೆ ಅಂತ ಹೆಂಗೆ ಶುರು ಮಾಡಿದಾರೋ ಹಾಗೆ ಇಂತಿ ನಿಮ್ಮ ಭೂಮಿಕಾ ಅಂತ ಲೆಟ್ರನ್ನ ಎಂಡ್ ಮಾಡಿಲ್ಲ. ಮೋಸ್ಟ್ಲಿ ಲೆಟ್ರ್ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಅವ್ರಿಗೆ ಇನ್ನೂ ಏನೋ ಹೇಳ್ಕೋಬೇಕು, ಏನೋ ವಿಷಯಗಳನ್ನ ಹಂಚ್ಕೋಬೇಕು ಅಂತ ಮನಸ್ಸಿನಲ್ಲಿ ಇರಬೇಕು. ಅದಕ್ಕೆ ಕಾಯ್ತಾ ಇದ್ದೀನಿ, ಆ ಲೆಟ್ರ್ಗಳು ಸಿಕ್ಬಿಡ್ಲಿ, ಆಮೇಲೆ ಮಾತಾಡೋಣ ಅಂತ. ಲೋ ಗೆಳೆಯ, ಆ ಲೆಟ್ರಲ್ಲಿರೋ ಮ್ಯಾಟ್ರ್ ನೋಡಿದ್ರೆ ಗೊತ್ತಾಗಲ್ವೇನೋ ಡೀಲ್ ಮಾಡ್ಕೊಳ್ಳೋದಕ್ಕೆ ಅವರೇ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ. ಗೆಳೆಯ, ನನಗೆ ಯಾಕೋ ಆದಷ್ಟು ಬೇಗ ಈ ಡೀಲ್ ಕುದುರಿ ನಾವಿಬ್ರು ಪಾರ್ಟಿ ಮಾಡ್ತೀವಿ ಅಂತ ಅನ್ನಿಸ್ತಾ ಇದೆ ಕಣ. ವೆರಿ ಗುಡ್, ವೆರಿ ಗುಡ್. ಆದಷ್ಟು ಬೇಗ ಇವೆಲ್ಲ ಆಗ್ಬಿಡ್ಬೇಕು. ಅಲ್ಲ ಕಣ, ಅದು ಹೆಂಗೋ ಅಲ್ಲೇ ಇದ್ಕೊಂಡು ನನಗೆ ಗೊತ್ತಿಲ್ದಂಗೆ ಅದಕ್ಕೆ ನಾನು ಬೀಳಿಸ್ಕೊಂಡ್ಬಿಟ್ಟಿದ್ಯಾ? ಏಯ್, ಅದೇನೋ ಬೀಳಿಸ್ಕೊಳ್ಳೋದು ಅಂತೆಲ್ಲ ಮಾತಾಡ್ತೀಯ ಇಡಿಯಟ್. ನಾನು ಏನೋ ಒಂದು ಒಳ್ಳೆ ವಿಚಾರ ನಿನ್ನ ಹತ್ರ ಹಂಚ್ಕೊಂಡ್ರೆ ನನ್ನ ಮಗ ಅದಕ್ಕೆ ಗರಂ ಮಸಾಲ ಹಾಕಿ ಗಬ್ಬೆಬ್ಬಿಸ್ಬಿಡ್ತೀಯ. ಗಂಜಿಗೂ ಮಸಾಲ ಹಾಕೋ ನನ್ನ ಮಗ ನೀನು. ನಿನ್ನ ಹತ್ರ ಮಾತಾಡೋದೇ ಬೆಸ್ಟ್. ಇಡ ಫೋನು. ಫೋನ್ ಇಡು ಅನ್ನೋದಕ್ಕೆ ಫೋನ್ ಮಾಡಿದ್ ನಾವು.